ನನಗೆ 3 ಪ್ರೆಗ್ನೆನ್ಸಿ ಲಾಸ್ ಆಗಿದೆ ಡಾಕ್ಟರ್, ಈಗ ಹೋಪ್ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ಸುಮಾರು ಜನ ನಮ್ಮ ಕಡೆ ಬರ್ತಾರೆ. ಬನ್ನಿ ಇವತ್ತು ಇದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಸ್ನೇಹಾ ಶೆಟ್ಟಿ, ಕ್ಲಿನಿಕಲ್ ಡೈರೆಕ್ಟರ್, ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಗೈನಕಾಲಜಿಸ್ಟ್, ವ್ರಿಕ್ಷ್ ಫರ್ಟಿಲಿಟಿ, HSR ಲೇಔಟ್ ಆ್ಯಂಡ್ ವೈಟ್ಫೀಲ್ಡ್ ಬೆಂಗಳೂರು ಇಂದ. ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜಸ್ ಆಗೋದು ಅಂದರೆ ಪ್ರೆಗ್ನೆನ್ಸಿ ಲಾಸ್ ಆಗೋದು, ಇದು ತುಂಬ ಇಮೋಷ್ನಲಿ ಡಿಸ್ಟರ್ಬ್ ಆಗೋ ಕಂಡೀಷನ್. ಯಾಕೆ ಈ ಥರ ಆಗ್ತಾ ಇದೆ ಅಂತ ಅರ್ಥನೇ ಆಗಲ್ಲ. ಇದನ್ನು ನಾವು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿ ಕಾಸ್ ಏನು ಅಂತ ಗೊತ್ತಾಗಿದೆ ಅಂದರೆ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿ ಮಿಸ್ಕ್ಯಾರೇಜ್ ಮತ್ತೆ ಆಗೋಕ್ಕಿಂತ ಅವಾಯ್ಡ್ ಮಾಡ್ಬೋದು. ಸೊ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಆಗೋಕ್ಕೆ ಮೋಸ್ಟ್ ಕಾಮನ್ ಕಾಸಸ್ ಏನು ಅಂತೆ, ಫಸ್ಟ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಇದು ಆಗುತ್ತೆ. 2ನೇದು ಡಯಾಬಿಟಿಸ್, 3ನೇದು ಥೈರಾಯ್ಡ್ ಸಮಸ್ಯೆಗಳು, 4ನೇದು ಯೂಟ್ರಸ್, ಗರ್ಭಾಶಯ ಶೇಪೇ ಅಬ್ನಾರ್ಮಲ್ ಆಗಿ ಇದೆ. ಸ್ವಲ್ಪ ಜನಗೆ 2 ಯೂಟ್ರಸಸ್ ಇರುತ್ತೆ, ಸ್ವಲ್ಪ ಜನಗೆ ಗರ್ಭಾಶಯ ಮಧ್ಯದಲ್ಲಿ ಒಂದು ಗೋಡೆ ಥರ ಫಾರ್ಮ್ ಆಗಿ ಇರುತ್ತೆ, ಯೂಟ್ರೈನ್ ಸೆಪ್ಟಮ್ ಅಂತ ಕರಿತೀವಿ. ಇದು ಬಿಟ್ಟು ಜೆನೆಟಿಕ್ ಟೆಸ್ಟ್ ಹಸ್ಬೆಂಡ್ ವೈಫ್ ಇಬ್ಬರಿಗೆ ಮಾಡ್ತೀವಿ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಜೆನೆಟಿಕ್ ಸಮಸ್ಯೆ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ. ಆಮೇಲೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಾದ್ರು ಅಂದರೆ ಮಗು ಕೂತ್ಕೊಂಡು ಬೆಳವಣಿಗೆ ಆಗಬೇಕಂದ್ರೆ ಮಗುಗೆ ಒಳ್ಳೆ ಆಹಾರ ಅದೆಲ್ಲ ಹೋಗಬೇಕು, ತಾಯಿ ಮತ್ತು ಮಗುಗೆ ಕನೆಕ್ಷನ್ನಲ್ಲಿ ಬ್ಲಡ್ ಫ್ಲೋ ಚೆನ್ನಾಗಿರಬೇಕು. ಸೊ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಏನಾದ್ರು ಬ್ಲೀಡಿಂಗ್ ಡಿಸಾರ್ಡರ್ಸ್ ಇದ್ರೂ ಮಿಸ್ಕ್ಯಾರೇಜಸ್ ಆಗಬಹುದು. ಸೊ ಈ ಪ್ರಾಬ್ಲಮ್ ಪ್ರಕಾರ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಸ್ವಲ್ಪ ಜನಗೆ ನಾವು ಸಪೋರ್ಟ್ ಮೆಡಿಸಿನ್ಸ್ ಕೊಡ್ತೀವಿ, ಸ್ವಲ್ಪ ಜನಗೆ ಸರ್ಜರಿ ಮಾಡಿಬಿಟ್ಟು ಆ ಪ್ರಾಬ್ಲಮ್ ಏನಾದರೂ ಕರೆಕ್ಟ್ ಮಾಡಬೇಕಾ ಅಂತ ನೋಡ್ತೀವಿ. ಸ್ವಲ್ಪ ಜನಗೆ IVF ಟೆಸ್ಟ್ ಟ್ಯೂಬ್ ಬೇಬಿ ಪ್ಲಸ್ ಜೆನೆಟಿಕ್ ಟೆಸ್ಟಿಂಗ್, ಎಂಬ್ರಿಯೋ ಮೇಲೆ ಜೆನೆಟಿಕ್ ಟೆಸ್ಟಿಂಗ್ ಮಾಡಿ ಅಬ್ನಾರ್ಮಲ್ ಎಂಬ್ರಿಯೋಸ್ನ ನಾವು ಡಿಸ್ಕಾರ್ಡ್ ಮಾಡಿಬಿಟ್ಟು ಬರೀ ಒಳ್ಳೆ ಹೆಲ್ದಿ ಎಂಬ್ರಿಯೋಸ್ನ ಯೂಟ್ರಸ್ ಒಳಗಡೆ ಟ್ರಾನ್ಸ್ಫರ್ ಮಾಡಿ ಸಪೋರ್ಟ್ ಮಾತ್ರೆಗಳು ಕೊಡ್ತೀವಿ. ಸೊ ಯಾವ ಟ್ರೀಟ್ಮೆಂಟ್ ಕೊಡಬೇಕು ನಿಮಗೆ ಅನ್ನೋದು ನಿಮ್ಮ ರಿಪೋರ್ಟ್ಸ್ ಪ್ರಕಾರ ಪ್ಲ್ಯಾನ್ ಮಾಡಬೇಕಾಗುತ್ತೆ.